ಎಲ್ಲರಿಗೂ ನಮಸ್ಕಾರ. ಇದು ಸಂಡೇ ರಾತ್ರಿ ನಾವು ಬಿರಿಯಾನಿ ತರಿಸ್ಕೊಂಡಿದ್ದೀವಿ ನೋಡ್ರಿ. ರಾತ್ರಿ ಊಟಕ್ಕೆ ಬಿರಿಯಾನಿ ತಿನ್ಬೇಕು ಅನಿಸಿತ್ತು, ಅದಕ್ಕೆ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಮಾಡ್ಬೇಕಂದ್ರೆ ಟೈಮ್ ಇರಲಿಲ್ಲ, ಸ್ವಲ್ಪ 2 ಅವರ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಡಬೇಕಾಗ್ತೈತೆ ನೋಡ್ರಿ ಚಿಕನೆಲ್ಲ. ಅದಕ್ಕೆ ಟೈಮ್ ಇರಲ್ಲ, ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಪಾರ್ಸೆಲ್ ತರಿಸ್ಕೊಂಡಿದ್ದೀವಿ ರೀ. ಈಗ ಊಟ ಮಾಡ್ಲಿಕ್ಕತ್ತಿದ್ದೀವಿ ನೋಡ್ರಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ. ಬೆಳಗ್ಗೆ ಸೋಮವಾರ ನಾಷ್ಟಕ್ಕೆ ಏನೇನು ಮಾಡಿನಂತ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ರೀ. ಆಮೇಲೆ ಇವತ್ತಿನ ರಂಗೋಲಿ ಯಾವ ರೀತಿ ಬಂದದಂತಕ್ಕೆ ಹೇಳ್ರಿ. ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ, ಈ ರೀತಿ ರಂಗೋಲಿನ ಹಾಕಿರಿ. ಇವತ್ತು ಬೆಳಗ್ಗೆ ಈ ರೀತಿ ನಾನು ರಂಗೋಲಿ ಹಾಕಿದ್ದೆ ನೋಡ್ರಿ. ಆಮೇಲೆ ಇವತ್ತು ಅಡುಗೆ ಏನು ಮಾಡಕತ್ತೀನಿ ಅಂದರೆ ಅವರಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಈ ರೀತಿ ಅವರಿಕಾಯಿ ನಾನು ಮೊನ್ನೆ ಶನಿವಾರ ದಿವಸ ತಂದಿದ್ದೆ, ನಾನು ಅದನ್ನೆಲ್ಲ ಚೆನ್ನಾಗಿ ಸೋಸಿಟ್ಕೊಂಡಿದ್ದೆ ರೀ. ಈ ರೀತಿ ಎಣ್ಣೆ ಒಳಗೆ ಹಚ್ಚಿ ಹುರಿಬೇಕಾಗ್ತೈತೆ ರೀ ಚೆನ್ನಾಗಿ. ಸ್ವಲ್ಪ ಫಸ್ಟ್ ಹುರ್ಕೋಬೇಕು ಹಾಗೆ ಡ್ರೈನೇ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕಾಗ್ತೈತೆ ರೀ. ಒಂದು 7-8 ನಿಮಿಷ ಹುರಿಬೇಕಾಗ್ತೈತೆ ರೀ ಇದನ್ನು. ಆಮೇಲೆ ಇದನ್ನು ಹಸಿಮೆಣ್ಸಿನ್ಕಾಯಿನೂ ಹಾಕಿ ಮಾಡ್ಬೋದು ರೀ, ಅಥವಾ ಖಾರ ಬೇಕಿದ್ರೆ ಖಾರನ ಹಾಕ್ಕೊಂಡು ಮಾಡ್ಬೋದು ಇದನ್ನು. ಈಗ ಇದೆಲ್ಲ ಫ್ರೈ ಮಾಡಾಯಿತು, ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ ರೀ. ಎತ್ತಿಟ್ಕೊಂಡು ಈಗ ಒಗ್ಗರಣೆಗೆ ಒಂದು ಕಡೆ ಇಟ್ಕೊಂಡೀನಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ರೀ ಎಣ್ಣೆ ಹಾಕಿದ ಮೇಲೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆಂದಂಗೆ ಅಷ್ಟನ್ನೆಲ್ಲ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊತೀನಿ ನೋಡಿರಿ. ನೀವು ಈರುಳ್ಳಿ ಅದೇನಾದರೂ ಬೇಕಿದ್ರು ನೀವು ಇದ್ರಾಗ ಹಾಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತೀನಿ ರೀ ಪಲ್ಯಗಳಿಗೆ, ಹೀಗಾಗಿ ನಾವು ಉಳ್ಳಾಗಡ್ಡೆ ಅಷ್ಟೊಂದು ಯೂಸ್ ಮಾಡೋಂಗಿಲ್ಲ. ಆಮೇಲೆ ಟೊಮೆಟೊನ ಇಲ್ಲಿ ದೊಡ್ಡದಾಗಿರೋದು 1 ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಸ್ವಲ್ಪ ಅದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡು ಚೆಂದಂಗೆ ಸ್ಮೂತಾಗಿ ಟೊಮೆಟೊ ಎಲ್ಲ ಇದಾಗಬೇಕು ನೋಡ್ರಿ, ಅಲ್ಲಿವರೆಗೆ ಚೆಂದಂಗೆ ಹುರ್ಕೋಬೇಕಾಗ್ತೈತಿ ಇದನ್ನು. ಈರುಳ್ಳಿನ ಹಾಕೋಬೋದು ರೀ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ನಾವು ಇದನ್ನು ಈ ರೀತಿ ಎಲ್ಲ ಒಗ್ಗರಣೆ ಹೊಡೆದ್ಮೇಲೆ ಖಾರದ ಬದಲಿ ನಾವು ಅದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕೋಬೋದು. ಇಲ್ಲಿ ನಾನು ಮಸಾಲೆ ಖಾರ ಹಾಕೋಕತ್ತೀನಿ ರೀ. ಒಂದು 3-4 ಚಮಚಷ್ಟು ಹಾಕ್ಕೊಂಡಿ ನಾನಿಲ್ಲಿ. ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ನೀವು ಯೂಸ್ ಮಾಡಿರಿ. ಆಮೇಲೆ ಶೇಂಗಾ ಪೌಡ್ರ್ ಹಾಕ್ಕೊಂಡಿನಿ ರೀ. ಹಾಕಿ ಚೆಂದಂಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಯಾಕಂದರೆ ನಮ್ಮದು ಮಸಾಲೆ ಖಾರ ಎಲ್ಲ ರೀ ಸ್ವಲ್ಪ ಉಂಡೆ ಥರ ಇರ್ತೈತೆ ರೀ ಅದು. ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಸಡನ್ನಾಗಿ ಏನಾಗ್ಬಿಡ್ತೈತೆ ಅಲ್ಲಿ ಉಳ್ಕೊಂಡ್ಬಿಡ್ತೈತೆ ರೀ. ಅದಕ್ಕೆ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ತೀನಿ ನಾನು. ಚೆಂದ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋದ್ರಿ ಇದನ್ನು. ಒಂದು ಕುದಿ ಬರೋಣ ನಾವೇನು ಹುರಿದಿಟ್ಕೊಂಡಿರ್ತೀವಿ ನೋಡಿರಿ, ಅವ್ರಿಕಾಯಿನ ಹಾಕ್ಬಿಡೋದು ರೀ. ಅವ್ರಿಕಾಯಿನ ಒಂದು ಕುದಿ ಬರೋಣ, ಆಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಅದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ ಅಷ್ಟೇ ನೋಡಿರಿ. ಇದು ಎಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು ಈ ಪಲ್ಯ. ಆದರೆ ಫಸ್ಟ್ ನಾವು ಇದನ್ನು ಅಡ್ವಾನ್ಸಾಗಿ ಇದೆಲ್ಲ ಚೆನ್ನಾಗಿ ಇಟ್ಕೋಬೇಕಾಗ್ತೈತೆ ರೀ, ಅಂದ್ರೆ ಮಾಡೋಕೆ ಈಸಿ. ಒಂದಿನ ನೈಟ್ ಹಿಂದಿನ ದಿನವೇ ನಾಳೆ ಮಾಡ್ತೀವಿ ಅಂದರೆ ಇವತ್ತಿನ ಸಾಯಂಕಾಲ ನಾವು ಈ ರೀತಿ ಅದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ಆ ಮಾಡೋ ಟೈಮಲ್ಲಿ ನಾವು ಅದೆಲ್ಲ ಸುಲ್ಕೊಂಡು ಮಾಡ್ತೀವಿ ಅಂದ್ರೆ ಸ್ವಲ್ಪ ಟೈಮ್ ತೊಗೋತೈತಿ ಅನಿಸ್ತೈತಿ. ಅದಕ್ಕೆ ನಾನು ಮನೆ ತಂದು ಏನು ತರಕಾರಿ ಎಲ್ಲ ತಂದುಬಿಟ್ಟಿರ್ತೀನಿ ರೀ, ಅವತ್ತಿನ ದಿನ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರಿಜ್ ಒಳಗೆ. ಈ ರೀತಿ ಮಾಡ್ಬೇಕಾದ್ರೆ ನಾನು ಯೂಸ್ ಮಾಡ್ತೀನಿ ಅಷ್ಟೇ ರೀ. ಈ ಪಲ್ಯ ಇಷ್ಟೇ. ಆಮೇಲೆ ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಕುದಿಸ್ಕೊಂಡ್ಬಿಡ್ತೀನಿ ರೀ ಅಷ್ಟೇ ಈ ಪಲ್ಯನ. ನೀರು ಸ್ವಲ್ಪ ಕುದಿಸಲಾಗ ಒಂದು ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಂಡಿರ್ತೀವಿ ನೋಡ್ರಿ ಅಷ್ಟೇ ಇದನ್ನು. ಆಮೇಲೆ ಸೈಡಿಗೆ ಇನ್ನೊಂದು ಅನ್ನಕ್ಕೆ ಇಟ್ಟಿದ್ದೆ ನಾನು ಹಾಗೆ ಈ ಪಲ್ಯ ಮಾಡಬೇಕಾದ್ರೆ. ಅನ್ನನೂ ರೆಡಿಯಾಗಿತ್ತು. ಈಗ ಪುಳಿಯೋಗರೆ ಮಾಡ್ಬೇಕಂತೇಳಿ ಮಾಡಕತ್ತೀನಿ ರೀ ನಾನು. ಈ ಗೊಜ್ಜೆಲ್ಲ ಮಾಡಿ ಇಟ್ಕೊಂಡಿರ್ತಾರ, ನಾವು ಆ ರೀತಿ ಮಾಡ್ಕೊಂಗಿಲ್ಲ ರೀ. ಜಸ್ಟ್ ನಾವು ಪ್ಯಾಕೆಟ್ ಸಿಗ್ತದೆ ನೋಡಿರಿ, ಅಂಗಡಿ ಒಳಗೆಲ್ಲ ಸಿಗ್ತೈತಿ. ಪುಳಿಯೋಗರೆ ಪ್ಯಾಕೆಟ್ನ ಒಂದು ಹಾಕಿರ್ತೀನಿ ನಾನು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಆ ಪ್ಯಾಕೆಟ್ನ ಹಾಕಿ ಸ್ವಲ್ಪ ಮಸಾಲೆ ಖಾರನ ಹಾಕ್ಕೊಂಡಿರ್ತೀನಿ ನಾನು. ಸ್ವಲ್ಪ ಖಾರ ಇರಲ್ಲ, ಅದಕ್ಕೊಂದು ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಮಸಾಲೆ ಖಾರನ ಹಾಕ್ಕೊಂಡು ಇದನ್ನು ಚೆಂದಂಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ರೀ. ಇಷ್ಟೆಲ್ಲ ಆದಮೇಲೆ ಸ್ಟೋವ್ನ ಆಫ್ ಮಾಡಿಬಿಡ್ತೀನಿ ರೀ, ಯಾಕಂದ್ರೆ ರೈಸೂ ಬಿಸಿದಿತ್ತು. ಅದಕ್ಕಂತೇಳಿ ನಾನು ಮತ್ತೇನು ಬಿಸಿ ಮಾಡೋಕ್ಕೆ ಹೋಗಲಿಲ್ಲ. ರೈಸ್ ಹಾಕಿದ್ಮೇಲೆ ರೀ ಆಮೇಲೆ ಅದಿಷ್ಟು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮ್ಯಾಗ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಇದು ಪುಳಿಯೋಗರೆನೇ ರೆಡಿ ಆಗ್ತೈತೆ ನೋಡಿರಿ. ನಾ ಮಾತ್ರ ಈ ರೀತಿ ಸಿಂಪಲಾಗಿ ಮಾಡ್ತೀನಿ ಪುಳಿಯೋಗರೆ, ಇದ್ರೂ ಟೇಸ್ಟ್ ಇರ್ತೈತೆ ರೀ. ಈ ರೀತಿ ಯಾರು ಮಾಡೋದಿಲ್ಲ ಅಂದ್ರೆ ಮಾಡಿ ನೋಡಿರಿ, ಚಲೋ ಅನಿಸ್ತೈತಿ. ಸಿಂಪಲಾಗಿ ಮಾಡ್ಬೋದು. ಆಮೇಲೆ ಗೊಜ್ಜೆಲ್ಲ ಮಾಡಿ ಇಟ್ಕೋತಾರೆ, ನಮ್ಗೆ ಆ ಥರ ಎಲ್ಲ ಬರೋಂಗಿಲ್ಲ ಗೊಜ್ಜೆಲ್ಲ ಮಾಡಿ ಇಟ್ಕೊಂಡು ಮಾಡೋಕ್ಕೆ. ಈ ರೀತಿ ನಾನು ಯಾವಾಗಲೂ ಮಾಡ್ತೀನಿ. ಈರುಳ್ಳಿ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ನಾನೇನು ಇಲ್ಲಿ ಈರುಳ್ಳಿ ಅದೆಲ್ಲ ಹಾಕೋಂಗಿಲ್ಲ ನೋಡಿರಿ. ಪುಳಿಯೋಗರೆ ಈ ರೀತಿ ಬಂದೈತೆ ನೋಡಿರಿ, ಭಾರಿ ಚಂದ ಅನಿಸ್ತೈತೆ ರೀ. ತಿನ್ಬೇಕಾದ್ರೆ ಟೇಸ್ಟ್ ಚಲೋ ಅನಿಸ್ತೈತೆ ರೀ. ಈ ರೀತಿನೂ ಮಾಡಿ ನೋಡಿರಿ ಟ್ರೈ. ಆಮೇಲೆ ಇನ್ನೇನು ಚಪಾತಿ ಮಾಡ್ಬೇಕು ನೋಡ್ರಿ. ಚಪಾತಿ ಹಿಟ್ಟು ಮೊದಲೇ ನಾನು ಫಸ್ಟ್ 2 ಮಾಡೋಕ್ಕಿಂತ ಮುಂಚೆನೇ ಮಾಡಿಟ್ಕೊಂಡಿದ್ದೆ ರೀ. ಆಮೇಲೆ 8:30 ಆಯ್ತು ನೋಡಿರಿ, ಜಲ್ದಿ ಮಾಡಿ ತೆಗೆದುಬಿಡ್ತೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ರೀ. ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.